ನಮಸ್ಕಾರ ಪ್ರೀತಿಯ ಕನ್ನಡಿಗರೇ, ಇದು ಪಬ್ಲಿಕ್ ವಾಯ್ಸ್ ಕರ್ನಾಟಕ. ನಾನು ನಿಮ್ಮ ನಾಗೇಂದ್ರ ಕೆಂಪೇಗೌಡ. ಒಂದು ಸಲ ಊಹೆ ಮಾಡಿಕೊಳ್ಳಿ, ರಾತ್ರಿ 2 ಗಂಟೆಯ ಸಮಯ, ಯಾರಿಗಾದ್ರೂ ಮನೆಯಲ್ಲಿ ಹಠಾತ್ ಹೃದಯಾಘಾತವಾಗುತ್ತೆ. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀರಾ. ವೈದ್ಯರು ಪರೀಕ್ಷೆಯನ್ನ ಮಾಡಿ ತಕ್ಷಣ ಆಪರೇಷನ್ ಮಾಡಿಸ್ಬೇಕು ಕಣ್ರಿ ಅಂತ ಹೇಳ್ಬಿಡ್ತಾರೆ. ಸುಮಾರು 4 ರಿಂದ 5 ಲಕ್ಷ ರೂಪಾಯಿ ವೆಚ್ಚ ಆಗಬಹುದು ಅಂತಲೂ ಕೂಡ ವೈದ್ಯರು ಹೇಳ್ತಾರೆ. ಆ ಕ್ಷಣದಲ್ಲಿ ಅಷ್ಟು ಹಣ ನಿಮ್ಮ ಬಳಿ ಇರದೇ ಇದ್ರೆ ಆ ಸಂದರ್ಭದಲ್ಲಿ ಸಾಲ ಮಾಡಬೇಕು, ಅಥವಾ ಆಭರಣವನ್ನ ಅಡವಿಡಬೇಕು, ಅಥವಾ ಚಿಕಿತ್ಸೆಯನ್ನ ನಿಲ್ಲಿಸಬೇಕಾಗುತ್ತೆ. ಇಂತಹ ಸಮಯದಲ್ಲಿ ಅರ್ಹ ಕುಟುಂಬಗಳಿಗೆ ಸರ್ಕಾರದ ಒಂದು ಯೋಜನೆ ದೊಡ್ಡ ನೆರವಾಗಬಹುದು. ಆದರೆ ದುರಾದೃಷ್ಟವಶಾತ್ ಇಂದಿಗೂ ಸಾವಿರಾರು ಜನರಿಗೆ ಈ ಒಂದು ಯೋಜನೆಯ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಕೆಲವರು ಇದು BPL ಕಾರ್ಡ್ ಇದ್ದವರಿಗೆ ಮಾತ್ರ ಅಂತ ಹೇಳ್ತಾರೆ. ಇನ್ನು ಕೆಲವರು ಖಾಸಗಿ ಆಸ್ಪತ್ರೆಯಲ್ಲಿ ಈ ಒಂದು ಯೋಜನೆ ಸಿಗಲ್ಲ ಅಂತ ನಂಬುತ್ತಾರೆ. ಮತ್ತೊಬ್ರು ಹೇಳ್ತಾರೆ ಕಾರ್ಡ್ ಇಲ್ಲ ಅಂತ ಅಂದ್ರೆ ಚಿಕಿತ್ಸೆ ಸಿಗೋದೇ ಇಲ್ಲ ಅಂತ ಭಾವಿಸ್ತಾರೆ. ಆದರೆ ಈ ಮೂರೂ ಮಾತುಗಳು ಕೂಡ ಎಲ್ಲಾ ಸಂದರ್ಭದಲ್ಲಿಯೂ ಕೂಡ ಸರಿಯಾಗಿರಲ್ಲ. ಹಾಗಾದ್ರೆ ನಿಜ ಏನು? ಯಾರಿಗೆ ಲಾಭ ಸಿಗುತ್ತೆ? ಹೇಗೆ ಕೆಲಸ ಮಾಡುತ್ತೆ ಈ ಒಂದು 5 ಲಕ್ಷದ ಸೌಲಭ್ಯ? ಯಾವ ಯಾವ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗುತ್ತೆ? ಮತ್ತು ಬಹುತೇಕ ಜನರು ಮಾಡುವಂತಹ ಒಂದು ದೊಡ್ಡ ತಪ್ಪು ಯಾವುದು? ಇವೆಲ್ಲವನ್ನು ಕೂಡ ಇಂದು ಸರಳವಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ಮತ್ತು ಕೊನೆಯ 2 ನಿಮಿಷಗಳನ್ನ ದಯವಿಟ್ಟು ಮಿಸ್ ಮಾಡದೆ ನೋಡಿ. ಯಾಕೆ ಅಂದ್ರೆ ಆಸ್ಪತ್ರೆಗೆ ಹೋಗುವ ಮೊದಲು ಪ್ರತಿಯೊಬ್ಬರು ತಿಳಿಬೇಕಾದಂತಹ 3 ಪ್ರಮುಖ ವಿಚಾರಗಳನ್ನ ಕೊನೆಯಲ್ಲಿ ನಾವು ತಿಳಿಸ್ತೇವೆ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಪಯುಕ್ತವಾದ ಮಾಹಿತಿಗಳು ಯಾವುದನ್ನೇ ಅಪ್ಡೇಟ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ, ಮತ್ತು ನಿಮ್ಮ ಪ್ರೋತ್ಸಾಹದಿಂದ ನಾವು ಇನ್ನೂ ಒಳ್ಳೆ ವಿಡಿಯೋಗಳನ್ನು ಮಾಡಬಹುದು. ಇನ್ನು ಮೊದಲಿಗೆ ಆಯುಷ್ಮಾನ್ ಭಾರತ್ ಎಂದರೇನು? ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಥವಾ PMJAY ಎನ್ನುವುದು ಅರ್ಹ ಕುಟುಂಬಗಳಿಗೆ ಆಸ್ಪತ್ರೆ ಚಿಕಿತ್ಸೆಯ ವೆಚ್ಚದ ಆರ್ಥಿಕ ರಕ್ಷಣೆ ನೀಡುವಂತಹ ಒಂದು ಉದ್ದೇಶದಿಂದ ಜಾರಿಯಲ್ಲಿರುವ ಆರೋಗ್ಯ ವಿಮೆ ಯೋಜನೆ. ಕರ್ನಾಟಕದಲ್ಲಿ ಇದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ವ್ಯವಸ್ಥೆಯ ಮೂಲಕ ಜಾರಿಯಲ್ಲಿದೆ. ಆದರೆ ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲೇ ಬಹುತೇಕ ಜನರು ಗೊಂದಲಕ್ಕೆ ಒಳಗಾಗ್ಬಿಡ್ತಾರೆ. ಕೆಲವು ಸಂದರ್ಭದಲ್ಲಿ ನಿಜವಾಗಿಯೂ ಯಾರು ಅರ್ಹರು? ರೇಷನ್ ಕಾರ್ಡ್ ಇದ್ರೆ ಸಾಕಾ, ಇಲ್ಲವೇ ಬೇರೆ ನಿಯಮಗಳು ಏನಾದರೂ ಅನ್ವಯಿಸುತ್ತಾ? ಈ ಒಂದು ಯೋಜನೆಯ ಲಾಭ ಯಾರಿಗೆ ಸಿಗುತ್ತೆ? ಇಲ್ಲಿ ಬಹುತೇಕ ಜನರು ಒಂದು ದೊಡ್ಡ ತಪ್ಪನ್ನ ಮಾಡ್ತಾರೆ. ನಮಗೆ ರೇಷನ್ ಕಾರ್ಡ್ ಇದೆ, ಹಾಗಾದ್ರೆ ಖಂಡಿತ ಸಿಗುತ್ತೆ, ಅಥವಾ ನಮ್ಮ ಬಳಿ BPL ಕಾರ್ಡ್ ಇಲ್ಲಪ್ಪ, ಅದರಿಂದ ನಮಗೆ ಸಿಗೋದಿಲ್ಲ ಅಂತ ಅವರೇ ಮೊದಲೇ ತೀರ್ಮಾನ ಮಾಡಿಬಿಡ್ತಾರೆ. ಆದರೆ ನಿಜ ಅಷ್ಟು ಸರಳವಲ್ಲ. ಈ ಒಂದು ಯೋಜನೆಯ ಫಲಾನುಭವಿಗಳನ್ನ ಸರ್ಕಾರ ನಿಗದಿಪಡಿಸಿರುವಂತಹ ಅಧಿಕೃತ ಅರ್ಹತಾ ಮಾನದಂಡಗಳು ಮತ್ತು ಫಲಾನುಭವಿಗಳ ಪಟ್ಟಿಯ ಆಧಾರದ ಮೇಲೆ ಗುರುತಿಸಲಾಗುತ್ತೆ. ಅದಕ್ಕಾಗಿಯೇ ನಿಮ್ಮ ಹೆಸರು ಅಧಿಕೃತ ಪಟ್ಟಿಯಲ್ಲಿ ಇದೆಯಾ ಅಂತ ಪರಿಶೀಲನೆ ಮಾಡುವುದು ಅತ್ಯಂತ ಮುಖ್ಯ. ಹಾಗಾದರೆ ಇದನ್ನ ಹೇಗೆ ಪರಿಶೀಲನೆ ಮಾಡುವಂಥದ್ದು? ನೀವು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸಹಾಯ ಕೇಂದ್ರ ಅಥವಾ ಯೋಜನೆಗೆ ಒಳಪಡುವಂತಹ ಆಸ್ಪತ್ರೆಯ ಹೆಲ್ಪ್ ಡೆಸ್ಕ್ ನಲ್ಲಿ ನಿಮ್ಮ ಅರ್ಹತೆಯನ್ನ ಪರಿಶೀಲನೆ ಮಾಡಬಹುದು. ಅವರು ನಿಮ್ಮ ದಾಖಲೆಗಳನ್ನ ಪರಿಶೀಲನೆ ಮಾಡಿ ನೀವು ಈ ಒಂದು ಯೋಜನೆಗೆ ಅರ್ಹರಾಗಿದ್ದೀರಾ ಅನ್ನೋದನ್ನ ಅವರು ತಿಳಿಸ್ತಾರೆ. ಆದ್ರೆ ಇಲ್ಲೇ ಮತ್ತೊಂದು ದೊಡ್ಡ ಗೊಂದಲ ಇದೆ. 5 ಲಕ್ಷ ಅಂದ್ರೆ ನಿಜವಾಗಿ ಏನು? ಬಹಳ ಜನರಿಗೆ ಸರ್ಕಾರ 5 ಲಕ್ಷವನ್ನ ಬ್ಯಾಂಕ್ ಖಾತೆಗೆ ಹಾಕುತ್ತೆ ಅನ್ನುವಂತಹ ಒಂದು ತಪ್ಪು ಕಲ್ಪನೆ ಇದೆ. ಆದರೆ ಅದು ಸತ್ಯ ಅಲ್ಲ. ಈ ಒಂದು ಯೋಜನೆಯ ಅಡಿ ಹಣವನ್ನ ನೇರವಾಗಿ ಫಲಾನುಭವಿಯ ಖಾತೆಗೆ ಹಾಕಲ್ಲ. ಬದಲಿಗೆ ನೀವು ಯೋಜನೆಗೆ ಒಳಪಡುವಂತಹ ಆಸ್ಪತ್ರೆಯಲ್ಲಿ ಆ ಒಂದು ಯೋಜನೆಯಡಿ ಅನುಮೋದಿತ ಚಿಕಿತ್ಸೆಯನ್ನ ನೀವೇನಾದ್ರೂ ಪಡೆದ್ರೆ, ಆ ಟ್ರೀಟ್ಮೆಂಟ್ ಏನಾದ್ರೂ ಪಡೆದ್ರೆ, ಅದರ ವೆಚ್ಚ ಏನಿರುತ್ತೆ ಅದನ್ನ ಯೋಜನೆಯ ನಿಯಮಗಳ ಪ್ರಕಾರ ಭರಿಸುವಂತಹ ಒಂದು ವ್ಯವಸ್ಥೆ ಇರುತ್ತೆ. ಒಂದು ಉದಾಹರಣೆನ ನೋಡೋಣ. ಒಬ್ಬ ದಿನಗೂಲಿ ಕಾರ್ಮಿಕನಿಗೆ ಹೃದಯ ಚಿಕಿತ್ಸೆಗೆ ಸುಮಾರು 3 ಲಕ್ಷ ವೆಚ್ಚ ಬೇಕಾಗುತ್ತೆ ಅಂತ ಒಂದು ಊಹೆ ಮಾಡ್ಕೊಳ್ಳಿ. ಅಷ್ಟು ಹಣವನ್ನ ಒಂದೇ ದಿನದಲ್ಲಿ ವ್ಯವಸ್ಥೆ ಮಾಡುವಂಥದ್ದು ಎಲ್ಲರಿಗೂ ಸಾಧ್ಯ ಇಲ್ಲ. ಇಂತಹ ಸಂದರ್ಭಗಳಲ್ಲಿ ಅರ್ಹತೆ ಇದ್ರೆ ಈ ಒಂದು ಯೋಜನೆ
ಕುಟುಂಬಕ್ಕೆ ದೊಡ್ಡ ಆರ್ಥಿಕ ನೆರವಾಗಬಹುದು. ಎಲ್ಲರೂ ಕೇಳುವಂತಹ ಪ್ರಶ್ನೆ, ಯಾವ ಯಾವ ಕಾಯಿಲೆಗಳಿಗೆ ಈ ಯೋಜನೆಯಡಿ ಚಿಕಿತ್ಸೆ ಸಿಗುತ್ತೆ? ಮೊದಲೇ ಒಂದು ವಿಷಯವನ್ನು ನಾನು ಸ್ಪಷ್ಟಪಡಿಸ್ತೀನಿ. ಈ ಒಂದು ಯೋಜನೆಯಡಿ ಸಾವಿರಾರು ಚಿಕಿತ್ಸಾ ಪ್ಯಾಕೇಜ್ಗಳಿದೆ. ಆದರೆ ಪ್ರತಿ ಆಸ್ಪತ್ರೆಯಲ್ಲೂ ಕೂಡ ಎಲ್ಲ ಚಿಕಿತ್ಸೆಗಳು ಲಭ್ಯ ಇರಬೇಕು ಎನ್ನುವಂತಹ ನಿಯಮ ಇಲ್ಲ. ಆಸ್ಪತ್ರೆ ಯಾವ ಪ್ಯಾಕೇಜ್ಗಳಿಗೆ ಅನುಮೋದನೆಯನ್ನು ಪಡೆದಿದೆ, ನಿಮಗೆ ಯಾವ ಚಿಕಿತ್ಸೆ ಬೇಕಾಗಿದೆ, ಅದರ ಆಧಾರದ ಮೇಲೆ ಸೌಲಭ್ಯ ದೊರೆಯುತ್ತೆ. ಸಾಮಾನ್ಯವಾಗಿ ಈ ಒಂದು ಯೋಜನೆಯಡಿ ಹೃದಯ ಸಂಬಂಧಿತ ಕೆಲವು ಚಿಕಿತ್ಸೆಗಳು ಮತ್ತು ಶಸ್ತ್ರಚಿಕಿತ್ಸೆಗಳಿಗೆ, ಎರಡನೇದಾಗಿ ಕಿಡ್ನಿ ಸಂಬಂಧಿತ ಚಿಕಿತ್ಸೆಗಳು, ಮೂರನೆಯದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಕೆಲವು ಚಿಕಿತ್ಸಾ ಪ್ಯಾಕೇಜ್ಗಳು, ಇನ್ನು ನಾಲ್ಕನೇದಾಗಿ ಅಪಘಾತದ ತುರ್ತು ಚಿಕಿತ್ಸೆಯ ಕೆಲವು ಪ್ಯಾಕೇಜ್ಗಳು ಸಿಗುತ್ತೆ. ಇನ್ನು ವಿವಿಧ ಸಾಮಾನ್ಯ ಹಾಗೂ ವಿಶೇಷ ಶಸ್ತ್ರಚಿಕಿತ್ಸೆಗಳ ಅನುಮೋದಿತ ಪ್ಯಾಕೇಜ್ಗಳು. ಆದರೆ ನನಗಿರುವಂತಹ ಯಾವುದೇ ಕಾಯಿಲೆಗೆ ಈ ಯೋಜನೆಯಡಿ ಚಿಕಿತ್ಸೆ ಸಿಗುತ್ತದೆ ಎಂದು ನೀವು ಮೊದಲೇ ಊಹೆ ಮಾಡ್ಕೋಬೇಡಿ. ಯಾವ ಚಿಕಿತ್ಸೆ ಯೋಜನೆಯಡಿ ಲಭ್ಯವಿದೆ ಎಂಬುದನ್ನು ಆಸ್ಪತ್ರೆಯ ಆಯುಷ್ಮಾನ್ ಭಾರತ್ ಹೆಲ್ಪ್ ಡೆಸ್ಕ್ನಲ್ಲಿ ಫಸ್ಟ್ ನೀವು ದೃಢಪಡಿಸ್ಕೊಳ್ಳಿ. ಇನ್ನು ಈ ಒಂದು ವಿಷಯದಲ್ಲಿ ಜನರು ಮಾಡುವಂತಹ 5 ದೊಡ್ಡ ತಪ್ಪುಗಳು ಯಾವ್ದ್ಯಾವುದು ಅಂತ ನಾವು ಗಮನಿಸೋದಾದ್ರೆ, ಮೊದಲನೇ ತಪ್ಪು, ಯೋಜನೆಗೆ ಒಳಪಡುವ ಆಸ್ಪತ್ರೆನ ಇದು ಅಂತ ಮೊದಲೇ ಪರಿಶೀಲನೆ ಮಾಡದೆ ನೇರವಾಗಿ ಆಸ್ಪತ್ರೆಗೆ ಹೋಗುವಂಥದ್ದು ಮೊದಲನೇ ತಪ್ಪು. ಎರಡನೇ ತಪ್ಪು, ನಮಗೆ ಈ ಯೋಜನೆ ಸಿಗಲ್ಲ ಅಂತ ಯಾರೋ ಹೇಳಿದ ಮಾತನ್ನ ನಾವು ನಂಬಿ ನಮ್ಮ ಅರ್ಹತೆ ಇದೆಯೋ ಇಲ್ವೋ ಅಂತ ಪರಿಶೀಲನೆ ಮಾಡದೆ ಹಾಗೆ ಬಿಡುವಂಥದ್ದು. ಇನ್ನು ಮೂರನೇ ತಪ್ಪೇನು ನಾವು ಮಾಡೋದು, ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾದಿಂದ ಬಂದ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾವು ನಂಬುವಂಥದ್ದು, ಅಧಿಕೃತ ಮಾಹಿತಿ ಅಂತ ನಂಬಿಡ್ತೀವಿ. ಯಾವಾಗಲೂ ಅಧಿಕೃತ ಮೂಲಗಳಿಂದ ಬಂದಂತಹ ಮಾಹಿತಿಯನ್ನು ಮಾತ್ರ ನಂಬಿ ಆ ಮಾಹಿತಿಯನ್ನು ಪರಿಶೀಲಿಸಿ. ಇನ್ನು ನಾಲ್ಕನೇ ತಪ್ಪು, ಆಸ್ಪತ್ರೆಗೆ ಹೋಗುವಾಗ ಅಗತ್ಯ ದಾಖಲೆಗಳನ್ನು ತೆಗೆದುಕೊಳ್ಳದೆ ಹಾಗೇ ಹೋಗ್ಬಿಡ್ತೀವಿ ಕೆಲವು ಸಂದರ್ಭದಲ್ಲಿ, ಇದು ದೊಡ್ಡ ತಪ್ಪು. ಇನ್ನು ಐದನೇ ತಪ್ಪು, ಕಾರ್ಡ್ ಮಾಡಿಸಿ ಕೊಡುತ್ತೇವೆ, 5 ಲಕ್ಷ ಸಿಗುವಂತೆ ಮಾಡ್ತೇವೆ ಅಂತ ಹೇಳುವ ಮಧ್ಯವರ್ತಿಗಳನ್ನ ನಂಬಿ ಹಣವನ್ನ ಕೊಡ್ತೀರಾ, ಇದು ದೊಡ್ಡ ತಪ್ಪು. ಸರ್ಕಾರದ ಯಾವುದೇ ಯೋಜನೆ ಹೆಸರಿನಲ್ಲಿ ಯಾರಾದರೂ ಹಣವನ್ನ ಕೇಳಿದ್ರೆ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಇನ್ನು ಒಂದು ಪ್ರಮುಖ ಎಚ್ಚರಿಕೆ ನಿಮಗೆ, ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಯೋಜನೆಗಳ ಹೆಸರಿನಲ್ಲಿ ನಕಲಿ ಕರೆಗಳು ಫೋನ್ ಬರ್ತದೆ, ನಕಲಿ ವಾಟ್ಸಪ್ ಸಂದೇಶಗಳು, ನಕಲಿ ವೆಬ್ಸೈಟ್ಗಳು ಮೂಲಕ ಜನರನ್ನ ಮೋಸ ಮಾಡುವಂತಹ ಪ್ರಯತ್ನಗಳು ಸಾಕಷ್ಟು ನಡೀತಾ ಇದೆ. OTP, ಬ್ಯಾಂಕ್ ಖಾತೆಯ ವಿವರಗಳು, ATM ಪಿನ್ ಅಥವಾ ಯಾವುದೇ ವೈಯಕ್ತಿಕ ಮಾಹಿತಿಯನ್ನ ಯಾರೊಂದಿಗೂ ಕೂಡ ನೀವು ಹಂಚಿಕೊಳ್ಳಬೇಡಿ. ಹಂಚಿಕೊಂಡ್ರೆ ಪ್ರಾಬ್ಲಮ್ ಎದುರಿಸಬೇಕಾಗುತ್ತೆ. ಸಂದೇಹ ಬಂದರೆ ಅಧಿಕೃತ ಸಹಾಯ ಕೇಂದ್ರವನ್ನೇ ಸಂಪರ್ಕಿಸಿ. ಆದರೆ ಇನ್ನೂ 3 ಪ್ರಮುಖ ಪ್ರಶ್ನೆಗಳು ಉಳಿದಿದೆ. ಕಾರ್ಡ್ ಇಲ್ಲದೆ ಇದ್ರೆ ಏನ್ ಮಾಡಬೇಕು? ನಿಮ್ಮ ಹೆಸರು ಪಟ್ಟಿಯಲ್ಲಿದೆಯಾ ಎಂದು ಹೇಗೆ ತಿಳಿಯೋದು? ಮೂರನೇದು, ಆಸ್ಪತ್ರೆಗೆ ಹೋಗುವ ಮೊದಲು ಮಾಡಬೇಕಾದ ಕೊನೆಯ ಪರಿಶೀಲನೆ ಯಾವುದು? ಇಲ್ಲಿವರೆಗೆ ಈ ಒಂದು ಯೋಜನೆ ಅಂದ್ರೇನು, ಯಾರಿಗೆ ಲಾಭ ಸಿಗುತ್ತೆ, 5 ಲಕ್ಷದವರೆಗೆ ಕ್ಯಾಶ್ಲೆಸ್ ಚಿಕಿತ್ಸೆ ಹೇಗೆ ಸಿಗುತ್ತದೆ, ಯಾವ ಚಿಕಿತ್ಸೆಗಳು ಸಾಮಾನ್ಯವಾಗಿ ಒಳಗೊಂಡಿರುತ್ತದೆ ಮತ್ತು ಜನರು ಮಾಡುವಂತಹ ಪ್ರಮುಖ ತಪ್ಪುಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ಈಗ ಕೊನೆಯ 3 ಪ್ರಮುಖ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಕಾರ್ಡ್ ಇಲ್ಲದೆ ಇದ್ರೆ ನಾವೇನ್ ಮಾಡಬೇಕು? ಮೊದಲು ಒಂದು ವಿಚಾರವನ್ನ ನೆನಪಿಟ್ಕೊಳ್ಳಿ, ಗಾಬರಿ ಆಗಬೇಡಿ. ನೀವು ಹತ್ತಿರದ ಸರ್ಕಾರಿ ಆಸ್ಪತ್ರೆ ಅಥವಾ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಹೆಲ್ಪ್ ಡೆಸ್ಕ್ ಅಥವಾ ಯೋಜನೆಗೆ ಒಳಪಡುವ ಆಸ್ಪತ್ರೆಯನ್ನು ನೀವು ಸಂಪರ್ಕ ಮಾಡಿ. ಅವರು ನಿಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡಿ ನೀವು ಅರ್ಹರಾಗಿದ್ದರೆ ಮುಂದಿನ ಪ್ರಕ್ರಿಯೆ ಬಗ್ಗೆ ಅವರೇ ನಿಮಗೆ ಮಾರ್ಗದರ್ಶನ ನೀಡ್ತಾರೆ. ಯಾರಾದರೂ ಹಣ ಕೊಟ್ಟರೆ ಕಾರ್ಡ್ ಮಾಡಿಸಿ ಕೊಡುತ್ತೇವೆ ಅಂತ ಹೇಳಿದರೆ ದಯವಿಟ್ಟು ನಂಬೋದಕ್ಕೆ ಹೋಗಬೇಡಿ, ಮೋಸ ಹೋಗ್ತೀರಾ. ಎರಡನೇ ಪ್ರಶ್ನೆ, ನಿಮ್ಮ ಹೆಸರು ಪಟ್ಟಿಯಲ್ಲಿದೆಯೇ ಅಂತ ಹೇಗೆ ತಿಳಿಯೋದು? ಇದಕ್ಕಾಗಿ ಅಧಿಕೃತ ಆಸ್ಪತ್ರೆ, ಹೆಲ್ಪ್ ಡೆಸ್ಕ್ ಅಥವಾ ಯೋಜನೆಯ ಅಧಿಕೃತ ವ್ಯವಸ್ಥೆಯ ಮೂಲಕ ಪರಿಶೀಲನೆಯನ್ನು ಮಾಡಿಸ್ಕೊಳ್ಳಿ. ಇನ್ನು ವಾಟ್ಸಪ್ ಲಿಂಕ್, ಫೇಸ್ಬುಕ್ ಪೋಸ್ಟ್, ಯೂಟ್ಯೂಬ್ ಕಮೆಂಟ್ ಅಥವಾ ಅಪರಿಚಿತ ವ್ಯಕ್ತಿ ಕಳಿಸಿದಂತಹ ಲಿಂಕ್ ಅನ್ನು ನಂಬಿ ನಿಮ್ಮ ದಾಖಲೆಗಳನ್ನು ಯಾರ ಜೊತೆಯೂ ಹಂಚಿಕೊಳ್ಳಬೇಡಿ. ಮೂರನೆಯ ಮತ್ತು ಅತ್ಯಂತ ಮುಖ್ಯವಾದ ಪ್ರಶ್ನೆ, ಆಸ್ಪತ್ರೆಗೆ ಹೋಗುವ ಮೊದಲು ಯಾವ 3 ವಿಷಯಗಳನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ? ಈ 3 ವಿಷಯಗಳನ್ನು ಯಾವತ್ತೂ ಕೂಡ ಮರೆಯೋದಕ್ಕೆ ಹೋಗಬೇಡಿ.
ನೀವು ಹೋಗ್ತಾ ಇರುವ ಆಸ್ಪತ್ರೆ ಈ ಒಂದು ಯೋಜನೆಗೆ ಒಳಪಟ್ಟಿದೆಯಾ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದ ಚಿಕಿತ್ಸೆ ಅನುಮೋದಿತ ಪ್ಯಾಕೇಜ್ನಲ್ಲಿದೆಯಾ ಚೆಕ್ ಮಾಡಿ. ಮೂರನೇದು, ಆಸ್ಪತ್ರೆಯ ಹೆಲ್ಪ್ ಡೆಸ್ಕ್ ಮೂಲಕ ನಿಮ್ಮ ಅರ್ಹತೆಯನ್ನ ದೃಢಪಡಿಸಿಕೊಂಡಿದ್ದೀರಾ. ಈ ಮೂರು ವಿಷಯಗಳನ್ನ ಮೊದಲೇ ಪರಿಶೀಲಿಸಿದರೆ ಮುಂದೆ ಆಗಬಹುದಾದ ಅನೇಕ ಗೊಂದಲಗಳನ್ನು ತಪ್ಪಿಸಬಹುದು. ಈ ಒಂದು ವಿಡಿಯೋದ ಪ್ರಮುಖ ಸಂದೇಶ ಗೆಳೆಯರೇ, ಅನಾರೋಗ್ಯ ಯಾವಾಗ ಬರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರಲ್ಲ. ಆದರೆ ಸರಿಯಾದ ಮಾಹಿತಿ ಇದ್ರೆ ಕಷ್ಟದ ಸಮಯದಲ್ಲಿ ಸರ್ಕಾರಿ ಯೋಜನೆಗಳು ಅರ್ಹ ಕುಟುಂಬಗಳಿಗೆ ಒಂದು ದೊಡ್ಡ ಆರ್ಥಿಕ ನೆರವಾಗಬಹುದು. ಆದರೆ ಒಂದು ವಿಷಯವನ್ನ ನೆನಪಿಡಿ, ವದಂತಿಗಳನ್ನ ನಂಬಬೇಡಿ, ಮೋಸಗಾರರಿಗೆ ಹಣವನ್ನ ಕೊಡಬೇಡಿ, ಅಧಿಕೃತ ಮಾಹಿತಿಯನ್ನೇ ನಂಬಿ. ಒಂದು ಸಣ್ಣ ಪರಿಶೀಲನೆ ಒಂದು ಕುಟುಂಬವನ್ನ ದೊಡ್ಡ ಆರ್ಥಿಕ ಸಂಕಷ್ಟದಿಂದ ಕಾಪಾಡಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಈಗಲೇ ಒಂದು ಕೆಲಸ ಮಾಡಿ, ಈ ವಿಡಿಯೋವನ್ನ ನಿಮ್ಮ ಕುಟುಂಬದ ವಾಟ್ಸಪ್ ಗ್ರೂಪ್, ಸ್ನೇಹಿತರು ಮತ್ತು ಸಂಬಂಧಿಕರ ಜೊತೆ ಶೇರ್ ಮಾಡಿ. ಯಾಕೆ ಅಂದರೆ ಇಂದು ಈ ಮಾಹಿತಿ ನಿಮಗೆ ಬೇಕಿಲ್ಲದೆ ಇರಬಹುದು, ಆದರೆ ನಾಳೆ ನಿಮ್ಮ ಕುಟುಂಬದ ಯಾರಿಗಾದರೂ ಅಥವಾ ನಿಮ್ಮ ಸ್ನೇಹಿತರು ಯಾರಿಗಾದರೂ ಇದೇ ಮಾಹಿತಿ ಅತ್ಯಂತ ಅಗತ್ಯ ಆಗಬಹುದು. ಅದರಿಂದ ಸರಿಯಾದ ಮಾಹಿತಿಯನ್ನು ಹಂಚಿಕೊಳ್ಳಿ, ಜಾಗೃತಿಯನ್ನು ಮೂಡಿಸಿ. ಇಂತಹ ಪರಿಶೀಲಿತ, ಜನೋಪಯೋಗಿ ಮತ್ತು ನಿಷ್ಪಕ್ಷಪಾತ ಮಾಹಿತಿಗಾಗಿ ಪಬ್ಲಿಕ್ ವಾಯ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಈ ಯೋಜನೆ ಬಗ್ಗೆ ಯಾವುದೇ ಒಂದು ಪ್ರಶ್ನೆ ಇದ್ರೂ ಕೂಡ ಕಮೆಂಟ್ ಮಾಡಿ. ಮುಂದೆ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ.